ವಿದ್ಯಾರ್ಥಿಗಳೇ, 11ರಿಂದ ಭಾಗವಾಗುವ ಸಂಖ್ಯೆ ಕಂಡುಹಿಡಿಬೇಕು. 11ರಿಂದ ಭಾಗ ಹೋಗ್ಬೇಕಾದ್ರೆ ಚೌಕದಲ್ಲಿ ಇರಬೇಕಾದ ಸಂಖ್ಯೆಗಳು ಇವೆಲ್ಲ ಎಕ್ಸಾಮ್ ಯಾವಂಗಂದ್ರೆ ಸೈನಿಕ್ ಸ್ಕೂಲ್ ಬರ್ತಾ ಇದರ ಮೆಂಟಲ್ ಎಬಿಲಿಟಿ ಅದ, ವಿಚಾರ ಮಾಡತಕ್ಕಂಥ ಗಣಿತಗಳು. ಈಗ ನಿಮಗೆ ಬಾಧ್ಯತೆ ನಿಯಮದೊಳಗೆ ನಾನು ನಿಮಗೆ ಈಸಿಯಾಗಿ 3ಲೆ ಭಾಗ ಹೋಗ್ಬೇಕಾದ್ರೆ ಚೌಕದಲ್ಲಿ ಇರಬೇಕಾದ ಸಂಖ್ಯೆ ಆದಂಥ ಜನರಲ್ ಬಾಯಲ್ಲೇನು ಹೇಳಿದ್ ನಾನು. ಆಮೇಲೆ ಈಗ ಸದ್ಯ ಕೆಲವೊಂದಿಷ್ಟು ನಾವು ಉದಾಹರಣೆಗಳನ್ನು ಹಾಕಿನು. ಇಂಥವೆಲ್ಲ ಗಣಿತಗಳು ಸೈನಿಕ್ ಸ್ಕೂಲ್ದಲ್ಲಿ ನವೋದಲ್ಲಿ ಬೀಳ್ತಾವ. ಅದ್ರ ಮಾಡಿ ವಿಚಾರ ಮಾಡ್ತಕ್ಕಂಥದ್ದು 11 ಒಂದು ಸ್ವಲ್ಪ ಕೇರ್ಫುಲಿಯಾಗಿ ನೋಡ್ಕೊಡ್ರಿ. 3 ಆಮೇಲೆ 9 ಇವೆಲ್ಲ ನಿಮ್ಗೆ ಸರಳ ಬಂದೇ ಬರ್ತಾವೆ. ಅವುಗಳ ಮತ್ತೆ ಈಕ್ವಲ್ ಮಾಡ್ಕೊಂಡು ಬಿಟ್ರಾತು, ಮುಗಿದೋತು. ಅಲ್ಲಿ ಬರ್ತಕ್ಕಂಥ ಸಂಖ್ಯೆ ಅದನ್ನು ಎಗಳ ಮೊತ್ತದಾಗ ಬಿಗಳ ಮೊತ್ತನ ಕಳೆದು ಬಿಟ್ರೆ ಅದು ಎಷ್ಟು ಡಿಫ್ರೆನ್ಸ್ ಬರ್ತದೆ ಅದು ಚೌಕದಾಗ ಇಡಬೇಕಾಗ್ತದೆ. ಅದಂತೂ ನೆಕ್ಸ್ಟ್. ಈಗ 11ರಾಗ ಹೆಂಗೆ ಮಾಡ್ಬೇಕು ಅನ್ನೋದು ನೋಡ್ರಿ. ಮಾಡಿರಿ, ನಿಮಗೆ ತಿಳಿತು ಅಂದ್ರೆ ಮಾಡಿರಿ, ಮಾಡಿದೆಯಿಂದ ನಾ ತಿಳಿಸ ನೋಡ್ರಿ. 11ರಿಂದ ಭಾಗವಾಗುವ ಸಂಖ್ಯೆ ಹೆಚ್ಚು ನೀವು ಅರ್ಥ ಮಾಡ್ಕೋಬೇಕು. ಹೆಂಗಂತಂದ್ರೆ ಯಾವ ಸಂಖ್ಯೆ 11ರಿಂದ ಭಾಗ ಹೋಗ್ತದ, ಎಗಳ ಮತ್ತು ಬಿಗಳ ಮೊತ್ತಗಳನ್ನು ನೀವು ನೋಡಿದಿರಿ ಅಂದರೆ ತಿಳಿತದೆ. ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ನೀವು ಗಣಿತಗಳನ್ನು ಮಾಡಿರಿ. ಮಾಡಿದೆ ನಾ ಟೈಮ್ ಕೊಟ್ಟೆಂದು ತಿಳಿಸ್ತು, ನೀವು ಲಕ್ಷ್ಯ ಕೊಟ್ಟು ನೋಡಿರಿ. 11ರಿಂದ ಭಾಗವಾಗುವ ಸಂಖ್ಯೆಗಳು ಯಾವುವು ಅದನ್ನು ನೀವು ತಿಳ್ಕೊಬೇಕಷ್ಟೇ. ನೋಡ್ರಿ, ಸ್ವಲ್ಪ ನೀವು ವಿಚಾರ ಮಾಡ್ತಕ್ಕಂಥ ಲೆಕ್ಕಗಳು. ಈಗ ನೋಡ್ರಿ, 1 2 3 4 5 ಅಂಕೆವ. 6 ಇತ್ತಂದ್ರೆ ಅದು 11ರಲ್ಲೇ ಹೋಗ್ತಿತ್ತು. ಈ 5 11 5 ಇದ್ದು ಅಂತಂದ್ರೆ ಇದು 11ರಲ್ಲೇ ಭಾಗ ಹೋಗೋದಿಲ್ಲ. ನೆನ್ಪಿಟ್ಕೋಬೇಕು. ನೋಡ್ರಿ ನೀವು 11 1 11, ಆಮೇಲೆ 1 ಸಣ್ಣದಾತು 11 1 11, ಆಮೇಲೆ 1 ತೊಗೊಂಡ್ಬಿಟ್ರೆ ಶೇಷ 1 ಉಳಿದು ಬಿಡ್ತದ. ಇನ್ನೊಂದು 11 ಇತ್ತಂದ್ರೆ ಹೋಗ್ತೈತೆ. ಯಾವುದೇ ಸಂಖ್ಯೆಗಳು ಸಮಾನ ಸಂಖ್ಯೆಗಳು ಗುಂಪ 6 ಇದ್ರೆ ಅಥವಾ 8 ಇದ್ರೆ ಅವು 11ರಲ್ಲೇ ಭಾಗ ಹೋಗ್ತಾವೆ. 5 ಇತ್ತು ಅಂದ್ರೆ ಯಾವುದೇ ಒಂದು ಸಂಖ್ಯೆ ಕನಿಷ್ಠ 6 ಗುಂಪು ಇರಬೇಕು. 2 2 2 2 2 2 3 3 3 3 3 3 ಹಿಂಗೆ 6 ಇರಬೇಕು. ಅಂದ್ರೆ ಏನಾಗ್ತದೆ, ಇಲ್ಲಿ 1ರ ಸಂಖ್ಯೆ ಅಷ್ಟೇ 5 ಗುಂಪಾಗ್ಯದ, ಇದು ಹೋಗುದಿಲ್ಲ. ಇನ್ನು ಇದನ್ನು ನೋಡಿ, ಎಗಳ ಮತ್ತು ಬಿಗಳ ಮತ್ತು ಅಂಕೆ ಎಷ್ಟೋ ಮೊದಲು ಹೇಳ್ಸಿರು. 1 2 3 4 5 ಎ ಬಿ ಎ ಬಿ ಎ 1 2 3 4 5 1 2 3 4 5 ಅಲ್ಲಿ ತುಂಬ್ರಿ ಅಂಕಿ 1 0 8 9 0. ಎಗಳ ಮತ್ತು ಬಿಗಳ ಮೊತ್ತ ಒಂದೇ ಆಗಿರಬೇಕು. ಏನು, ಎಗಳ ಮೊತ್ತ ಮತ್ತು ಬಿಗಳ ಮೊತ್ತ ಒಂದೇ ಆಗಿರ್ಬೇಕು. ಎಗಳ ಮೊತ್ತ ಎಷ್ಟಾಗ್ತದೆ ನೋಡ್ರಿ, 8 1 9 ಆಯ್ತು. ಆಮೇಲೆ ಬಿಗಳ ಮೊತ್ತ ನೋಡ್ರಿ, 8 0 9 9 ಆಯ್ತು. 9ರಾಗ 9 ಹೋತು ಅಂತಂದ್ರೆ ಶೇಷ ಎಷ್ಟು ಉಳಿತದ, 0 ಉಳಿತು ಅಂತಂದ್ರೆ ಅದು 11ರಿಂದ ಭಾಗ ಹೋಗ್ತದ ಅಂತ ತಿಳ್ಕೊಂಡು ಉತ್ತರ ಸಂಖ್ಯೆ ಬಿ ಹಾಕಿಬಿಡ್ರಿ. ಎಗಳ ಮತ್ತು ಬಿಗಳ ಮೊತ್ತ ಅವುಗಳ ವ್ಯತ್ಯಾಸ 0 ಆದರೆ ಅಥವಾ ಅವುಗಳ ವ್ಯತ್ಯಾಸ 11ರಿಂದ ಭಾಗಿಸಲ್ಪಟ್ಟರೆ ಅದು 11ರಿಂದ ನಿಶೇಷವಾಗಿ ಭಾಗಿಸಲ್ಪಡುತ್ತದೆ ಅಂತ ತಿಳ್ಕೋಬೇಕು. ಆಮೇಲೆ ಎ ಬಿ ಹಾಕಿಬಿಟ್ರೆ ಮುಗಿದೋದು. ನೋಡ್ರಿ, ಅದೇ ನಿಮಗೆ 11ರದ ಬಾಧ್ಯತೆ ನಿಯಮಗಳನ್ನು ನಾನು ಹಿಂದಿನ ವಿಡಿಯೋದೊಳಗೆ ಹಾಕೀನಿ. ಈ ಪ್ರಶ್ನೆ ಪತ್ರಿಕೆಗಳು ಹೆಂಗೆ ಬೀಳ್ತಾವ, ನೀವು ಹೆಂಗೆ ಮಾಡ್ಬೇಕು ಅನ್ನೋದು ನಾನು ತೋರಿಸ್ತಾನು. ಈಗ ನೋಡಿ, 64 5 ಚೌಕದೈದು. ಈಗ ನಾವು ಎ ಬಿಗಳ ಮುಖಾಂತರ ಹಾಕೋರಿ. ಎ ಬಿ ಎಷ್ಟು ನೋಡ್ರಿ, 1 2 3 4 1 2 3 4 ತುಂಬ್ಕೋರಿ. 6 4 5 ಇಲ್ಲಿ ಏನು ಬಂತು, ಚೌಕ್ ಬಂತು. ಈಗ ಬಿಗಳನ್ನು ಕಳಿಬೇಕು, ಬಿ ಮೊತ್ತ ಕಳಿಬೇಕು. ಯಾಕೆ ಹೇಳ್ರಿ, ಚೌಕ್ ಎದಕ್ಕೆ ಬಿತ್ತು, ಬಿದಾಗ ಬಿತ್ತು. ರೀತಿ ತಿಳ್ಕೊಂಡ್ಬಿಟ್ರಿ ನಾವು. ರೀತಿ ತಿಳ್ಕೊಂಡ್ಬಿಟ್ರೆ ಮುಗಿದೋದು. ಎದಕ್ಕೆ ಚೌಕ್ ಬಿತ್ತು, ಈಗ ಬಿಗ್ ಬಿತ್ತು. ಎ ಮೊತ್ತದಾಗ ಬಿ ಮೊತ್ತ ಕಡಿಬೇಕಾತ್ ನೀವು. ಎ ಮೈನಸ್ ಬಿನೇ. ಬಿಗೆ ಚೌಕ್ ಬಿದ್ದದಂದ್ರೆ ಎಗಳ ಮತ್ತೆ ಎಷ್ಟಾಯ್ತು, 6 5 ಎಷ್ಟಾಯ್ತು, 11 ಆಯ್ತು. ಈಗ 11 ಇಡ್ರಿ. ಆಮೇಲೆ ಬಿಗಳ ಮತ್ತೆ ಎಷ್ಟಾಯ್ತು, 4. ಬಿ ಯಾಕಂದ್ರೆ ಚೌಕ್ ಜಾಗ 4 ಚೌಕ 4 ಆಯ್ತು. ಈ 11 4 ಕಳೆದು ಬಿಡ್ರಿ, ಬರೋಬ್ಬರಿ ಎಷ್ಟು ಬಂತು, 7 ಬಂತು. 7 ಎಲ್ಲಿ ಅದ ನೋಡ್ರಿ, ಉತ್ತರ ಸಂಖ್ಯೆ ಬಿ. ಈ 7ಅನ್ನ ಇದ್ರಾಗ ಇಟ್ಟು ಬಿಟ್ರಿ ಅಂತಂದ್ರೆ 11ರಿಂದ ಭಾಗ ಹೋಗ್ತದ ಅಂತ ತಿಳ್ಕೊಬೇಕು.
11ರಿಂದ ಭಾಗ ಹೋಗೋದು ಹೆಂಗೆ ಕಂಡು ಹಿಡಿಬೇಕು? ಎಗಳ ಮತ್ತು ಬಿಗಳ ಮೊತ್ತಗಳನ್ನು ವ್ಯತ್ಯಾಸ ಮಾಡ್ಲಿಕ್ಕೆ ಹೋಗೋದ್ರೆ ಯಾವ ಚೌಕ ಖಾಲಿ ಬೀಳುತ್ತಂದ್ರೆ ಬಿ ಖಾಲಿ ಬಿತ್ತಂದ್ರೆ ಎರ ಮೊತ್ತದಾಗ ಕಡಿಬೇಕು. ಎದಾಗ ಚೌಕ್ ಬಿದ್ದಿತ್ತಂದ್ರೆ ಬಿ ಮೊತ್ತದಾಗ ಕಡಿಬೇಕು. ಗ್ಯಾರಂಟಿ ಉತ್ತರ ಸಿಗ್ತಾವ ನೋಡ್ರಿ. ತಿಳಿತಲ್ಲ? ಎಗಳ ಮೊತ್ತ ಬಿಗಳ ಮೊತ್ತ ಎ ಬಿ 4 ಅಂಕಿಗಳನ್ನು ಹಚ್ಚರಿ. 6 4 5 ಚೌಕ. ಚೌಕ್ ಬಿದ್ದಂದ್ರೆ ಎಗಳ ಮೊತ್ತ ಕೂಡಿಸ್ಕೋರಿ. 6 5 11. 11 4 ಕಡೆಯರಿ 7 ಬಂತು. ಚೌಕದಲ್ಲಿ ಇರಬೇಕಾದ ಸಂಖ್ಯೆ ಉತ್ತರ ಸಂಖ್ಯೆ ಬಿ. ಇಲ್ಲಿ 7 ಇಟ್ಟು ಬಿಟ್ರೆ ಭಾಗ ಹೋಗಿಬಿಡುತ್ತ. 5 6 3 ಚೌಕ 7 9 ಈ ಸಂಖ್ಯೆ ನಿಶೇಷವಾಗಿ 11ರಿಂದ ಭಾಗವಾದಲ್ಲಿ ಚೌಕದಲ್ಲಿ ಇರಬೇಕಾದ ಸಂಖ್ಯೆ ಯಾವುದು? ನೋಡ್ರಿ. ಎ ಬಿ ಎ ಬಿ ಎ ಬಿ ಎಷ್ಟೋ ಮೊದಲು ಎಣಿಸ್ರಿ. 1 2 3 4 5 6. 1 2 3 4 5 6. ಅದನ್ನ ಹಚ್ಕೋರಿ. 5 6 3 ಚೌಕ 7 9. ಎದಕ್ಕೆ ಬಿತ್ತು ನಿಮ್ಗೆ ಚೌಕ? ಬಿ ಬತ್ ನಾನು ಎಗಳ ಮತ್ತೆ ಹುಡುಕಿ ಹಾಕೋರಿ. ಈಗ ಸರಳ ಬಿದಾಗ ಚೌಕ್ ಬಿದ್ದರೆ ಎಗಳ ಮತ್ತೆ ತೆಗೆದು ಬಿಡ್ರಿ. 5 5 1 3 8. 8 1 7 ಎಷ್ಟು? 15. ನೋಡ್ರಿ ಇನ್ನೊಂದ್ಸಲ ಎಗಳ ಮತ್ತ 5 5 1 3 8 8 1 7 15 ಅಂತೂ ಆಯ್ತಲ್ಲ. ಓಕೆ. ಬಿಗಳ ಮತ್ತೆ ಎಷ್ಟದ ನೋಡ್ರಿ. ಬಿ 6 ಬಿ 9 9 1 6 ಎಷ್ಟು? 15 ಆಯ್ತು. 15ರಾಗ 15 ಕಳೀರಿ 0 ಬಂತು. ಯಾವಾಗ ಶೇಷ 0 ಬರ್ತದೆ ಚೌಕದಲ್ಲಿ ಇರಬೇಕಾದ ಸಂಖ್ಯೆ 0. ಅಲ್ಲಿ 0 ಇಟ್ಟು ನೀವು ಮಾಡಿ ನೋಡ್ರಿ 11ರಲ್ಲಿ ಭಾಗ ಹೋಗ್ತದಿಲ್ಲ. ಎಗಳ ಮತ್ತ ಬಿಗಳ ಮತ್ತ ಒಂದೇ ಆಯ್ತು ಅಂದ್ರೆ ಚೌಕದಲ್ಲಿ ಬರಬೇಕಾದ ಸಂಖ್ಯೆ 0 ಅನ್ನೋದು ನೆನ್ಪಿಟ್ಕೊಂಡು ಬಿಡ್ರಿ. ನೀವು ಅಲ್ಲಿ 0 ಇಟ್ಬಿಡ್ರಿ ನೀವು ಗ್ಯಾರಂಟಿ ಭಾಗ ಹೋಗ್ತದೆ. ಉತ್ತರ ಸಂಖ್ಯೆ ಬಿ. ನಾವು ಬೇಕಾದ್ರೆ ನೋಡಿ 11 5 55 ಎಷ್ಟು ಉಳಿತು? 1 ಉಳಿತು. ಇಲ್ಲಿ ಕಚ್ಚಾದ ತೋರಿಸ್ನು 1 ಮುಂದೆ 3 ತೋರಿ. ಆಮೇಲೆ 11 1 11 ಎಷ್ಟು ಉಳಿತು? 2 ಉಳಿತು. ಇಲ್ಲಿ 0 ತಗೋರಿ. 11 2 22. 11 1 11 9 ಉಳಿತು. 7 ತಗೋರಿ. 11 8 88. 11 9 90. 17ರಾಗ 8 ಆದರೆ ಎಷ್ಟು? 9. ಎಲ್ಲ ಬಂತು 1. ಈ 9 ತೋರಿ. 11 9 99. ತಿಳಿದೋದಿಲ್ಲ ಇನ್ನೊಂದ್ಸಲ ತಿಳಿಸಿ ಹೇಳ್ತಂದ ನೋಡ್ರಿ. ಯಾಕಂತಂದ್ರೆ ನಿಮಗೆ ಗಣಿತಗಳು ಪರ್ಫೆಕ್ಟ್ ತಿಳಿದು ಅಂದ್ರೆ ಮುಗಿದು. ಈಗ ನೋಡ್ರಿ ಎಗಳ ಮತ್ತೆ ಎಷ್ಟಾಯ್ತು? 5 5 3 8 8 1 7 15. 15ರಾಗ ಬಿಗಳ ಮತ್ತೆ ನೋಡ್ರಿ 6 6 1 9 ಎಷ್ಟು? 15. 15ರಾಗ 15 ಆದ್ರೆ ಪೂಜೆ. ಇಲ್ಲಿ ಚೌಕದಾಗ ಇರಬೇಕಾದ ಸಂಖ್ಯೆ 0. ಉತ್ತರ ಸಂಖ್ಯೆ ಬಿ ನಿಮಗೆ ತಿಳಿತೀವಿ. ಈಗ ಇಲ್ಲಿ 0 ಆಮೇಲೆ ತಗೊಂಡು 56 ಹೊರಗೆ ತೋರಿ. 11 5 55. 11 5 55 1 ಉಳಿತು. 1 ಮುಂದೆ 3 ತಗೋರಿ. 11 1 11 ಕಳೀರಿ 2 ಉಳಿತು. ಈಗ 0 ತಗೋರಿ ಅಂತ ಹೇಳಿ ನಾವು ನೋಡ್ರಿ. 11 1 11 11 ಕಳೆದ್ರೆ 8 ಬಂತು. 9 ಬಂತು. ಈಗ 7 ತಗೋರಿ. 11 8 88. 17ರಾಗ 8 ಆದ್ರೆ 9 9 ಇಲ್ಲಿ ಇಡ್ರಿ ಶೇಷ. ಈ 9 ಇಲ್ಲಿ ಇಡ್ರಿ. 11 9 99. ನೋಡ್ರಿ ಹೆಂಗಿರ್ತಾವ ಗಣಿತಗಳು. ನಿಮಗೆ ತಿಳಿದೋದಿಲ್ಲ ನೋಡ್ರಿ. ಮತ್ತೆ ಯಾಕಂತಂದ್ರೆ ಇಂಥ ಗಣಿತಗಳೇ ನಿಮಗೆ ನವೋದಯದಾಗ ಬೀಳು. ಭಾಳ ದೊಡ್ಡ ಬೀಳಂಗಿಲ್ಲ. ಎಲ್ಲ ತಲೆ ತಿನ್ನೋ ಲೆಕ್ಕಗಳು ಇರ್ತಾವ. ಭಾಳ ಸರಳ ಇರ್ತಾವ. ಸಣ್ಣ ಇರ್ತಾವ. ವಿಚಾರ ಮಾಡಿ ಮಾಡೋ ಇರ್ತಾವ. 56 ಹೊರಗೆ ತಗೋರಿ. ಇನ್ನೊಂದ್ಸಲ ತೋರಿಸ್ತು. 11 5 55 1 ಉಳಿತು. 3 ತಗೋರಿ. 11 1 11 ಎಷ್ಟು ಉಳಿತು? 2 ಉಳಿತು. ಈ 0 ಇಡು ಅಂತ ಹೇಳಿ ಇಡ್ರಿ. 11 1 11 ಎಷ್ಟು ಉಳಿತು? 9 ಉಳಿತು. ಈ 7 ತಗೋರಿ. 11 8 88 ಆಯ್ತು. 9 ಉಳಿತು. ಈ 9 ಮುಂದೆ ತಗೋರಿ. 11 9 99. 0. ಇದು ನೋಡಿ 9
ಚೌಕ 7 0. ನೋಡ್ರಿ ಎಷ್ಟು ವಿಶೇಷ ಅದ. ಬಹಳ ವಿಶೇಷವಾದಂಥ ಲೆಕ್ಕಿದು. ಬೇಕಾದ ಲೆಕ್ಕ ಇಡ್ರಿ ನೀವು. ಇದರಾಗ ಉತ್ತರ ನೀವು ಯಾವುದೇ ಸಂಖ್ಯೆ ಇಟ್ಟರೆ ಅದು 11ರಿಂದ ಭಾಗ ಹೋಗೋದಿಲ್ಲ. ಎಲ್ಲರೂ ಏನು ಮಾಡ್ತಾನೆ, ಪೂಜೆ ಇಟ್ಟು ಭಾಗಿಸಿ ನೋಡ್ತಾರೆ ಇಲ್ಲಿ. ಆಮೇಲೆ 1 ಇಟ್ಟು ಭಾಗಿಸಿ ನೋಡ್ತಾರೆ. ಆಮೇಲೆ 4 ಇಟ್ಟು ಭಾಗಿಸಿ ನೋಡ್ತಾರೆ. ಆಮೇಲೆ 5 ಇಟ್ಟು ಭಾಗಿಸಿಟ್ಟು ನೋಡ್ತಾರೆ. ಎಲ್ಲ ಕಡೆ ಹಂಗೆ ಹೇಳ್ತಿರ್ತಾರೆ. ಇಲ್ಲಿ 0 ಇಡ್ರಿ, 11ರಲ್ಲಿ ಭಾಗಿಸಿ ನೋಡ್ರಿ, ಬಿಡ್ರಿ ಹೋಗಲಿಲ್ಲ 1 ಇಡ್ರಿ. ಇದು ಗೌಟಿ ಪದ್ಧತಿ ಆಗಬಾರ್ದು. ಮೈಂಡ್ ಕೆಲಸ ಮಾಡಬೇಕು. ಗುಂಪು ಎಷ್ಟವ? 4. ಎಗಳ ಮತ್ತು ಬಿಗಳ ಮತ್ತು ಸ್ವಲ್ಪ ವಿಚಾರ ಮಾಡೋಣ. ನೋಡಿ, ಎ ಬಿ ಎ ಬಿ ಸಂಖ್ಯೆಗಳು ಎಷ್ಟು? 1 2 3 4. 9 ಚೌಕ 7 0. ನೋಡ್ರಿ ಎಷ್ಟು ಮಜಾ. ಎಗಳ ಮತ್ತ ನೀವು ಕೂಡ್ಸ್ರಿ. 9 1 7 16. ಶೇಷ ನಿಮಗೆ 11 ಉಳಿಬೇಕಾಗ್ಯದ. 11ರಲ್ಲಿ 11 ಶೇಷ ಉಳಿಬೇಕಾದ್ರೆ ನೀವು ಇದ್ರಾಗ 5 ಕಳೆದು ಬಿಡಿ. ಬರೋಬರಿ. ಈ ಶೇಷ 11. ಕನಿಷ್ಠ 11ರ ಮುಂದೆ ತಳಗಿನ ಅಂಕಿಗಳು ಒಟ್ಟ ಬರುವುದೇ ಇಲ್ಲ. 11 ಇಡ್ಲೇಬೇಕು ನೀವು ಶೇಷ. ಯಾಕಂದ್ರೆ ಇಲ್ಲಿ 11 ವ್ಯತ್ಯಾಸ ಇದ್ರೇ 11ರಲ್ಲಿ ಭಾಗ ಹೋಗ್ತಾವೆ. 11 ವ್ಯತ್ಯಾಸ ಬರ್ಬೇಕಾದ್ರೆ 16 ನೀವು ಎಷ್ಟು ಕಡಿಬೇಕು? 5 ಕಡಿಬೇಕು. ಚೌಕದಲ್ಲಿ ಇರಬೇಕಾದ ಸಂಖ್ಯೆ 5. ಚೌಕದಲ್ಲಿ ಇರಬೇಕಾದ ಸಂಖ್ಯೆ 5. ಚೌಕದಾಗಿರಬೇಕಾದದ್ದು 5. ಉತ್ತರ ಸಂಖ್ಯೆ ಡಿ. ಇಂಥ ಗಣಿತಗಳನ್ನು ಕಲಿಬೇಕು. ಇದನ್ನು ಮಾಡಿ ನೋಡ್ರಿ. 90 95 70. ಚೌಕದಲ್ಲಿ ಇರಬೇಕಾದ ಸಂಖ್ಯೆ ಏನು ಹೇಳಿದ್ದಾನೆ? 5 ಇಡ್ರಿ. ಭಾಷೆ ನೋಡ್ರಿ. 11 7 11 8 88. 11 8 80. 15ರಾಗ 8 ಆದ್ರೆ ಎಷ್ಟು? 7. ಕೈಲ ಬಂತು ಒಂದು ಪೂಜೆ. ಈ 7 ತೋರಿ. 11 7 77. ಇದು 11 8 11 8 88. 7 ಉಳಿತು. ಈ 7 ತೋರಿ. 11 7 77 ಆಯ್ತು. ಈ 0 ತೋರಿ. ಈ 0 ಮೇಲೆ ಭಾಗಲಬ್ಧ 870 ಮತ್ತು ಚೌಕದಲ್ಲಿ ಇರಬೇಕಾದ ಸಂಖ್ಯೆ 5. ಈ ಗಣಿತಗಳನ್ನು ಸರಿಯಾಗಿ ತಿಳ್ಕೊಂಡು ವಿಚಾರ ಮಾಡಿ ಮಾಡ್ಬೇಕು ಲೆಕ್ಕಗಳನ್ನು. ಚೌಕದಲ್ಲಿ ಇರಬೇಕಾದ ಸಂಖ್ಯೆ ಬಿ. ಬಿ ಅಂದರೆ ಯಾವುದು? 0 ಬಿದಾಗ 0 ಅಷ್ಟೇ ಭಾಗಿಸಿ ತೋರಿಸೋದು. ಇದು ಭಾಳ ವಿಶೇಷವಾದ ಗಣಿತ. ನೀವು ನೆನಪಿಟ್ಕೋರಿ. ಭಾಳ ಅಂದ್ರೆ ಭಾಳ ವಿಶೇಷವಾದ ಗಣಿತ. ನೆನಪಿಟ್ಕೊಂಡು ಇಂಥ ಗಣಿತಗಳು ಕಲ್ತಿರಿ ಅಂದ್ರೆ ನಿಮ್ಮ ನವೋದಯದ ಗಣಿತ ಈಗಿನ ಏನು ಎಕ್ದಮ್ ಸರಳೆ ಚೆನ್ನಾಗಿ ಬಿಡಿಸ್ಕೋರಿ ಫೇರ್ದಾಗ.